ಶಿವನಿಧಿ ಮತ್ತು ಅವನ ಸ್ನೇಹಿತರು ಪ್ರತಿದಿನ ಸಂಜೆಯ ಹೊತ್ತಿನಲ್ಲಿ ಜಮೆಲಾಗುವ ಸ್ಥಳ ಹಳ್ಳಿಯ ಹೊರಭಾಗದ ಹಳೆಯ ಬಿಟ್ಟು ಹೋದ ಮನೆ. ಅತನಿಯ ಮನೆ ಎಂಬ ಹೆಸರಿನಿಂದ ಪ್ರಖ್ಯಾತ. ಅದು ಒಂದೊಮ್ಮೆ ಮಾಲಿನ್ಯದಿಂದ ಹೊಳೆಯುತ್ತಿದ್ದ ಮನೆಯಾಗಿತ್ತು. ಈಗ ಅದು ಆವರಿಸಿದ ಕತ್ತಲು ಮತ್ತು ಹೆದರುವಿಕೆಗೆ ಪ್ರಖ್ಯಾತವಾಗಿತ್ತು. ಒಂದು ದಿನ ಸ್ನೇಹಿತರ ನಡುವಿನ ಚರ್ಚೆಯು ಅವುಗಳ ನಿರ್ಧಾರಕ್ಕೆ ತಿರುಗಿತು. ಈ ರಾತ್ರಿ ಆ ಮನೆಗೆ ಹೋಗೋಣ. ಅವರು ಷರತೆ ಇಟ್ಟರು. ಯಾರಿಗೂ ಹೆದರದವರು ಮಾತ್ರ ಒಳಗೆ ಹೋಗಬೇಕು. ಕತ್ತಲಿನ ದಾರಿ. ಅವರ ತಂಡ ಪಂಜುಹತ್ತಾರಿನಲ್ಲಿ ಈ ಮನೆಗೆ ದಾರಿ ಹಿಡಿದರು. ಎಲ್ಲೆಡೆಯೂ ಕತ್ತಲು ಆವರಿಸಿತ್ತು. ಬೀದಿ ದೀಪಗಳು ಸ್ವಲ್ಪದಷ್ಟು ಬೆಳಕನ್ನು ನೀಡುತ್ತಾ ಹೆಜ್ಜೆ ಹೆಜ್ಜೆಗೆ ಆತಂಕವನ್ನು ಹೆಚ್ಚಿಸುತ್ತಿದ್ದವು. ಮನೆಯ ಬಾಗಿಲು ಮೆಲುಕು ಹೊಡೆದು ಅದು ನುಸುಳಿದ ಧ್ವನಿಯೊಂದಿಗೆ ತೆರೆಯಿತು. ಒಳಗೆ ಸೇರಿದವರನ್ನು ತಕ್ಷಣವೇ ಒಂದು ಚಳಿ ಆವರಿಸಿತು. ಅಜ್ಞಾತ ಶಬ್ದಗಳು ಹಳೆಯ ಕೊಠಡಿಗಳಲ್ಲಿ ಸ್ಪಷ್ಟವಾಗಿ ಕೇಳಿಸಿತು. ನೀವು ನನ್ನ ಮನೆಗೆ ಏಕೆ ಬಂದಿದ್ದೀರಿ? ಅವರು ತಕ್ಷಣವೇ ತಮ್ಮ ಬೆನ್ನಿಗೆ ತಾಕಿದ್ದ ಶೀತ ಪವನವನ್ನು ಕೇಳಿದರು. ಕಿಟಕಿಯು ಮುಚ್ಚಿದರೂ ಬಟ್ಟಲು ಬೀಳುವಂತೆ ಶಬ್ದ ಮಾಡುತ್ತಿದ್ದುದು. ಒಬ್ಬ ನಾರಾಯಣ ಹೆದರಿ ಓಡಲು ಮುಂದಾದ. ಆದರೆ ಬಾಗಿಲು ಮುಚ್ಚಿದ್ದಿತು. ಅವರಲ್ಲಿ ಶೂಜ್ ಮೊಬೈಲ್ ಬೆಳಕು ಹಚ್ಚಿ ಸುತ್ತ ನೋಟ ಹಾಕಿದ. ಅಲ್ಲಿ ಕೊಠಡಿಯ ಒಂದು ಮುಗುಲಿನಲ್ಲಿ ಧೂಮ್ರಹೋಮ ಬಟ್ಟೆಯೊಡನೆ ಒಬ್ಬ ಗಾತ್ರದ ಮನುಷ್ಯನನ್ನು ಕಂಡುಬಂದಿತು. ನೀವು ನನ್ನನ್ನು ಹಳ್ಳಿಯವರು ಕೊಂದರು. ನನಗೆ ಇನ್ನೂ ಶಾಂತಿ ಸಿಕ್ಕಿಲ್ಲ. ನನ್ನ ಸ್ವತ್ತು ಹಾಳು ಮಾಡಿ ಹೋಗಿದ್ದಾರೆ. ಆತ್ಮ ಕೃತಕ ಕಣ್ಣೀರಿನಿಂದ ಮಾತನಾಡಿತು. ಆತ್ಮನ ಪ್ರಾರ್ಥನೆ ಕೇಳಿದ ಶೂಜ್, ನಾವು ಮಾಡುವುದೆಂದಿದ್ದರೂ ಸಿದ್ಧ, ಆದರೆ ದಯವಿಟ್ಟು ನಮಗೆ ಬಿಡಿ ಎಂದ. ಆತ್ಮ, ನೀವು ನನ್ನ ವಿಷಯವನ್ನು ಹಳ್ಳಿಯವರ ಬಳಿ ಬಿಚ್ಚಿಟ್ಟರೆ ನಾನು ಶಾಂತಿಯಾಗುತ್ತೇನೆ ಎಂದು ನಿಶ್ಚಯಿಸಿತು. ಬೆಳಗಿನ ಜಾವ ಸ್ನೇಹಿತರು ಹೊರಬಂದರು. ಹಳ್ಳಿಯವರಿಗೆ ಆತ್ಮನ ಕುರಿತ ಸತ್ಯವನ್ನು ಹೇಳಿದಾಗ ಆ ದಿನದ ನಂತರ ಆತನಿಯ ಮನೆ ಅಂದೋರ್ವರಿಗೆ ಶಾಂತಿಯನ್ನು ನೀಡಿತು.